ಫ್ರೆಂಡ್ಸ್, ಸಾದಾ ಬ್ಲೌಸ್ ಹೊಲಿಬೇಕಂದವರು, ಕಲ್ಕೋಬೇಕಂದವರು ಈಗ ಇದನ್ನ ಮಡಿಸ್ಬೇಕು. ಫ್ರೆಂಡ್ಸ್, ಎದೆ ಅಳತೆ ನೋಡ್ಕೋಬೇಕು, ಯಾಕಂದ್ರೆ ಕರೆಕ್ಟಾಗಿ ನೋಡ್ಕೋಬೇಕು. 9 ಇಂಚ್ ಐತಿ, ಇದು 9 ಇಂಚ್ ಐತಿ, ನೋಡ್ಕೋಬೇಕು. ಒಂಬತ್ತು ಇಂಚ್ ಐತಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡಿ ಇದನ್ನಿಷ್ಟ ಕತ್ತರಿಸಿ ತೆಗೆದುಕೊಳ್ಬೇಕು ಫ್ರೆಂಡ್ಸ್. ಇದು ಬ್ಯಾಕು ಅಥವಾ ಫ್ರಂಟು ಇದ್ರೊಳಗೆ ಕುಣಿಸ್ಕೋಬೇಕು. ಇದು ನೀಟಂಗೆ, ಇದು ಕರೆಕ್ಟಾಗೆ ಕಟ್ ಮಾಡ್ಕೋಬೇಕು. ಲೆಂತ್ ಎಷ್ಟಾಯ್ತು ನೋಡ್ಕೋಬೇಕು. ಮಾಪಿ ಬ್ಲೌಸ್ ಇದು ತಗೋಬೇಕು. ಇದು ಲೆಂತ್ ಬಂದು 12 ಇಂಚ್ ಐತಿ. ಇದು ನಾವು 1 ಇಂಚಿ ಎಕ್ಸ್ಟ್ರಾ ಇಟ್ಕೋಬೇಕು, 13 ಇಂಚಿ. ಕರೆಕ್ಟಾಗಿ ಹಿಂದಿಂದ 12 ಇಂಚಿ ಮಾರ್ಕ್ ಮಾಡ್ಕೋಬೇಕು. ನಾವು ಇಲ್ಲಿಗೆ ಮಡ್ಚ್ಕೋಬೇಕಂತೇಳಿ ಇಲ್ಲೇ ಫ್ರೆಂಡ್ಸ್. ಇದು ಬಂದು ಇದು ಮುಂದಿಂದ ನೆಕ್ಕು. ಇದು ಪೌನೆ 2 ಐತಿ. ಇದು ಬಂದು ಪೌನೆ 2 ಐತಿ. ಹಿಂಗೆ ಲಾಂಬಿ ನೆಕ್ಕ ಎಷ್ಟೈತಿ ನೋಡ್ಕೋಬೇಕು. 6 ಇಂಚ್ ಐತಿ. ಇದು ಬಂದು ಪೌನೆ 2. ಇದು ಮಾರ್ಕ್ ಮಾಡ್ಕೋದು. ಲಾಂಬಿ ನೆಕ್ಕ ಮುಂದಿಂದು 6 ಇಂಚಸ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಬ್ರಿಷರ್ ಪಟ್ಟಿ ಬಂದು ಇಲ್ಲಿ ಐತ್ಲೆ, ಇದು ಕರೆಕ್ಟಾಗಿ ಇದಕ್ಕಿಂತ ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ ಬಿಟ್ಟು ಮಾರ್ಕ್ ಹಾಕೋಬೇಕು ಇದನ್ನು. ಇದು ಬಂದು ಇದು ಹೆಂಗೆ ಐತ್ಲೆ ಮಾಪಿ ಬ್ಲೌಸು ಹಾಗೆ ಇಟ್ಕೊಂಡು, ಅದು ಒಂದು ಸ್ವಲ್ಪ ಕೆಳಗೆ ಒಂದು ಸ್ವಲ್ಪ ಮ್ಯಾಲೆ ಹೊಲಿಗೆ ಹಾಕೋ ಅಷ್ಟು ಬಿಟ್ಟು ಮಾರ್ಕ್ ಮಾಡಿಕೊಂಡು, ನಂತರ ಶೋಲ್ಡ್ರ್ ಬಂದು ಇದೆಷ್ಟು ಐತ್ಲೆ ಅಷ್ಟೇ ಕರೆಕ್ಟಾಗಿ ಮಾಪಿ ಮಾಡಿಕೊಂಡು 3 ಇಂಚಸ್ ಇದೆ. ಅದೇ ಥರ ಇಲ್ಲೂ 3 ಇಂಚಸ್ ಇಟ್ಕೋಬೇಕು ನೋಡಿ ಫ್ರೆಂಡ್ಸ್. ಕರೆಕ್ಟಾಗಿ ಇಟ್ಕೋಬೇಕು. ಬಗಲ್ ಬಂದು 5 ಇಂಚ್ ಇಟ್ಕೋಬೇಕು. ಬಗಲ್ ಬಂದು 5 ಇಂಚ್ ಇಟ್ಕೋಬೇಕು. ಇಲ್ಲೂ ಕರೆಕ್ಟ್ ಐತಿ ನೋಡಿಕೊಂಡು 5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಇಲ್ಲಿ ಬಂದು ಮುಂಭಾಗ ಅಂತೇಳಿ 1/2 ಇಂಚಿ ಮುಂಭಾಗ ಇಟ್ಕೋಬೇಕು. ಫ್ರೆಂಡ್ಸ್, ಹಿಂಭಾಗ 1/2 ಇಂಚಿ, ಅದಕ್ಕಿಂತಲೂ ಜಾಸ್ತಿ ಇಟ್ಕೋಬೇಕು. ಮಾರ್ಕಿಂಗು ಇಷ್ಟು ಎಕ್ಸ್ಟ್ರಾ ಅರ್ಬಿ ಬಿಟ್ಕೊಂಡು ಈಗ ಎಷ್ಟಾಯ್ತು ಕಟ್ ಮಾಡಿ ತೆಗೆದು ಬಿಡಬೇಕು ಫ್ರೆಂಡ್ಸ್. ಹಿಂದಿನ ಕೊಳ್ಳ ಎಷ್ಟಾಯ್ತು ಅಂತೇಳಿ ಕರೆಕ್ಟಾಗಿ ಮಾಪಿ ಮಾಡಿಕೊಂಡು ಫ್ರೆಂಡ್ಸ್ 8 ಇಂಚಿದೆ. ನಾವು 8 ಇಂಚೆ ಇಟ್ಕೊಂಡು
ಫ್ರೆಂಡ್ಸ್ ಇದು ಕರೆಕ್ಟ್ ಐತಿಲ್ಲೋ ನೋಡ್ಕೋಬೇಕು. ಹಿಂಗೆ ಆಯಿತು, ಕಟ್ ಮಾಡ್ತಾಯಿದ್ದೇನೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊರಿ, ಮಾರ್ಕ್ ಮಾಡ್ಕೊಂಡು ನೆಕ್ಕು ಫ್ರೆಂಡ್ಸ್ ಇದು ಮುಂಭಾಗ ಕಟ್ ಮಾಡ್ಕೋಬೇಕು. ಹಿಂಗೆ ಇಷ್ಟ ಬಿಟ್ಕೊಂಡು ಇದೇನಂತಲೇ ಫ್ರೆಂಡ್ಸ್, ಇದನ್ನು ಈ ಕಡೆ ಹಾಕಿ ಇದು ಹಿಂಭಾಗು ಹಿಂಗೆ ಮಾರ್ಕ್ ಹಾಕೊಂಡು ಅದು ರೌಂಡ್ ಕೊಳ್ಳೆ ನೆಕ್ಕಿದ್ರೆ ಅದನ್ನು ಈ ಥರ ಹಾಕ್ಕೊಂಡು ಹೀಗೆ ಕಟ್ ಮಾಡ್ಕೋಬೇಕು. ಫ್ರೆಂಡ್ಸ್ ಇಲ್ಲಿ ಒಂದು ಇಲ್ಲಿಗೆ ಫೋಲ್ಡ್ ಮಾಡ್ಕೊಂಡು ಒಂದು ಹೊಲಿಗೆ ಹಾಕಬೇಕು, ಭುಜ ಅಂತೀವಿ. ಇಲ್ಲೇ ಒಂದು ಮಾರ್ಕ್ ಹಾಕ್ಕೋಬೇಕು, ಡಾಚ್ ಹೊಡ್ಕೋಬೇಕು. ಫ್ರೆಂಡ್ಸ್ ಇದು ಬಂದು ಓಪನ್ ಮಾಡ್ಕೋಬೇಕು, ಕೆಳಗಿಂದಲ್ಲ ಮ್ಯಾಗಿಂದ ಒಂದೇ. ಈ ಥರ ಓಪನ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಬಂದು ಬ್ರೇಸೆಟ್ ಪಟ್ಟಿ ತೆಗಿಬೇಕು. ಫ್ರೆಂಡ್ಸ್ ಇದು ಬಗಲ್ ತೆಗಿ ಮುಂಚೆನ ಇದು 12 ಇಂಚಿಗೆ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಇದು ಮಾರ್ಕ್ ಏನೈತ್ಲ ಅದನ್ನು ಮಡ್ಚ ಅಲ್ಲಿಗೆ ಫೋಲ್ಡ್ ಮಾಡ್ಬೇಕಂತೇಳಿ ಅದನ್ನು ಡಾಚ್ ಹೊಡ್ಕೋಬೇಕು. ನಂತರ ಬಂದು ಬಗಲ ತಕ್ಕೋಬೇಕು. ಇದು ಹಿಂಭಾಗ ಏನು ಫಸ್ಟ್ನೇ ಗೆರೆಗಿನ ತಕ್ಕೋಬೇಕು ನಾವು. ಫ್ರೆಂಡ್ಸ್ ಇದು ಬ್ಯಾಕ್ ಅಷ್ಟೇ ಆಯ್ತು ಬಗಲ. ನಂತರ ಫ್ರಂಟ್ ಸೈಡ ಮುಂಭಾಗ ಅರ್ಧ ಇಂಚಸ್ ಏನು ಮಾರ್ಕ್ ಮಾಡ್ಕೊಂಡಿರ್ತಿಲ್ಲ ಅಂತ ತೆಗಿಬೇಕು. ಆಯ್ತು, ಇದು ಮುಗಿತಿದು. ಈ ಥರ ಬಂದು ಇದು ಕಾಜು ಪಟ್ಟಿ, ಇದು ಬಂದು ಬಟನ್ ಪಟ್ಟಿ. ಫ್ರೆಂಡ್ಸ್ ಈಗ ತೋಳು ತಕ್ಕೋಬೇಕು, ಅಂದರೆ ಈ ಥರ ಫೋಲ್ಡ್ ಮಾಡಬೇಕು. ಇದು ಡಬಲ್ ತೋಳು ಅಂತೀವಿ ಫ್ರೆಂಡ್ಸ್. ಇದು ಡಬಲ್ ತೋಳು ಅಂದರೆ ಹೀಗೆ ಮಡ್ಚ್ಕೋಬೇಕು. ನಂತರ ಫ್ರೆಂಡ್ಸ್ ಇದು ಕರೆಕ್ಟಾಗಿ ನೋಡ್ಕೋಬೇಕು, ಹಾಕತಿಲ್ಲೋ. ನಂತರ ಇನ್ನೊಂದು ಫೋಲ್ಡ್ ಮಾಡಬೇಕು. ಒಂದು ಫೋಲ್ಡ್ ಮಾಡಿ ಇದು ತೋಳು ಲೆಂತ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಇದು 5 ಇಂಚಸ್ ಇದೆ, ಕರೆಕ್ಟ್ 5 ಇಂಚಸ್ ಇಟ್ಕೋಬೇಕು. ಇದು ಡಬಲ್ ಫೋಲ್ಡ್ ಇದು ಐತೇಳಿ ಎಕ್ಸ್ಟ್ರಾ ಏನು ಇಟ್ಕೋದು ಬೇಡ. ಫ್ರೆಂಡ್ಸ್ ಇದು 5 ಇಂಚ್ ಇತ್ತಿಲ್ವಾ, ಇದಕ್ಕಿಂತ 2.5 ಇಂಚು ಇದನ್ನು ಕಮ್ಮಿ ತಗೋಬೇಕು. ಇಲ್ಲಿ ಬಂದು ಬಗಲ್ ಕಡೆ ಬಂದು ಇದು ಮಾರ್ಕಿಂಗ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ತೋಳು ಕರೆಕ್ಟಾಗಿ ಬರ್ತೈತಿ. ಫ್ರೆಂಡ್ಸ್ ಇದೈತ್ಲ ರೆಡಿ ಇದ್ದಿದ್ದು ಎಷ್ಟೈತೆ ಅಂದ್ರೆ 7 ಇಂಚ್ ಐತಿ. ಇಲ್ಲಿ ಬಂದು ಮಾರ್ಕ್ ಹಾಕೋದು, ಎಕ್ಸ್ಟ್ರಾ 1 ಇಂಚ್ ಇಟ್ಕೊಂಡನಿ. ಇದು ಬಂದು ಕಟ್ ಮಾಡಿ ತೆಗಿಬೇಕು.
ಫ್ರೆಂಡ್ಸ್, ಇದು ಮುಂಭಾಗ ಇಲ್ಲಿ ತನಕ ಇಟ್ಕೋಬೇಕು. ಇದನ್ನ ಮಾರ್ಕ್ ಹಾಕೋಬೇಕು ಮುಂಭಾಗ. ಇದು ಫ್ರೆಂಡ್ಸು 8 ಭಾಗ ಐತಿ. ಡಬಲ್ ಫೋಲ್ಡ್ ಇರುವುದರಿಂದ ಇದನ್ನು 4 ಭಾಗ ತಕ್ಕೊಂಡು ಇಷ್ಟು ಮುಂಭಾಗ ಇಲ್ಲಿವರೆಗೆ ಕಟ್ ಮಾಡಿ ತೆಗಿಬೇಕು. ಇಲ್ಲಿ ಬಂದು ಡಾಚ್ ಹೊಡಿಬೇಕು. ಇದೇ ಮುಂಭಾಗ ಅಂತೇಳಿ ಗೊತ್ತಾಗಬೇಕಂದ್ರೆ ನಮ್ಗೆ ಇಲ್ಲೊಂದು ಡಾಚ್ ಹೊಡ್ಕೋಬೇಕು. ಇದನ್ನ ನಂತರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇನ್ನು ಪೂರ್ತಿ ಸಪ್ರೇಟ್ ಮತ್ತೊಂದು ತೊಗೊಳಗಾಕ ಕಟ್ ಮಾಡಬೇಕು. ಇಷ್ಟೇ ಫ್ರೆಂಡ್ಸ್, ಇದು ಮುಗೀತು ಫ್ರೆಂಡ್ಸ್. ಇನ್ನೊಂದು ಬ್ರಿಸೇರ್ ಪಟ್ಟಿ ಇದೇ ಇಟ್ಟು ಇದೇ ಥರ 4 ಭಾಗ ಬರ್ತಾವೆ. ಇದೇ ಥರ ಮತ್ತೊಂದು ಕಟ್ ಮಾಡ್ಕೊಂಡು ತೆಗೆದಿಟ್ಟಾಯಿತು. ಇದು ಗೋಟಿನ ಪಟ್ಟಿ ಫ್ರೆಂಡ್ಸ್. ಇದು ನೀಟಾಗಿ ತಕ್ಕೋತಿರ್ಲ ಅಷ್ಟು ನೀಟಾಗಿ ಗೋಟು ಕುಂಡಿರ್ತೈತಿ ಫ್ರೆಂಡ್ಸ್. ನೆಕ್ ಕಮ್ಮಿ ಇರೋದ್ರಿಂದ ನಾನು ಗೋಟಿನ ಪಟ್ಟಿ 4 ತೆಗೆದುಕೊಂಡಿರ್ತೀನಿ. ನಿಮಗಿನ್ನ ನೆಕ್ ಹೆಚ್ಚು ಜಾಸ್ತಿ ಇತ್ತಂದರೆ ಇನ್ನೂ ತಕ್ಕೋಬೋದು ಫ್ರೆಂಡ್ಸ್. ಇದು ಬ್ಲೌಸ್ ಕಟ್ಟಿಂಗ್ ಎಲ್ಲ ಮುಗೀತು.